ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂಥದ್ದು 40% ಕಮಿಷನ್ ಆರೋಪವನ್ನು ಬಿಜೆಪಿ ಮೇಲೆ. ಬಹುಶಃ ಕಳೆದ ಬಾರಿಯ ಚುನಾವಣೆಯಲ್ಲಿ 40% ಸರ್ಕಾರ ಅನ್ನುವಂಥ ಅಸ್ತ್ರ ಬಹುದೊಡ್ಡ ಅಸ್ತ್ರವಾಗಿತ್ತು, ಜೊತೆಗೆ ಬಹುದೊಡ್ಡ ಪರಿಣಾಮವನ್ನು ಕೂಡ ಚುನಾವಣೆ ಮೇಲೆ ಬೀರಿತ್ತು. ಆದರೆ ಇದೀಗ ಅದೇ 63% ಸರ್ಕಾರ ಅನ್ನುವಂಥ ಆರೋಪವನ್ನು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದೆ. ಜೊತೆಗೆ ಈ 63% ಅನ್ನುವಂಥ ಆರೋಪ ಏನಿದೆಯಲ್ಲ, ಅದನ್ನು ಉಪಲೋಕಾಯುಕ್ತ ಅವರು ಮಾಡಿರುವಂಥ ಹೇಳಿಕೆಯ ಆಧರಿಸಿ ಬಿಜೆಪಿ ಈ ಒಂದು ಗಂಭೀರ ಆರೋಪವನ್ನು ಮಾಡಿದೆ. ಅದಕ್ಕೆ ತಿರುಗೇಟಾಗಿ ಮುಖ್ಯಮಂತ್ರಿಗಳು ಇದೆಲ್ಲವೂ ಕೂಡ ಏನು ಆರೋಪ ಮಾಡಿದ್ದಾರೆ ಉಪಲೋಕಾಯುಕ್ತರು, ಅದು ಬಿಜೆಪಿಯ ಅವಧಿಯ ಆರೋಪಗಳು, ಆ ಸಂದರ್ಭದಲ್ಲಾದಂಥ ಭ್ರಷ್ಟಾಚಾರ ಅಂತ ಹೇಳ್ತಿದೆ. ಅದಕ್ಕೆ ಕೌಂಟರ್ ಆಗಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಇದೆಲ್ಲದರ ನಡುವೆ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಉಪಲೋಕಾಯುಕ್ತ ವೀರಪ್ಪನವರು ಕೂಡ ಈ ಒಂದು ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ದೇಶ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ, ಕರ್ನಾಟಕ 63. ಕರ್ನಾಟಕದಲ್ಲಿರೋ ಭ್ರಷ್ಟಾಚಾರದ ಬಯಲನ್ನ ಮಾಡಿದ್ದಾರೆ. ಭ್ರಷ್ಟಾಚಾರದ ತಾಂಡವ ನೃತ್ಯವನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಅವ್ರ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಒಂದು ಭ್ರಷ್ಟಾಚಾರ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪ್ರಪಂಚಕ್ಕೆ ಗೊತ್ತಿರೋದು ಯಾವ ಕಾಲ ಅಂತ. ಶಾಡೋ ಚೀಫ್ ಮಿನಿಸ್ಟರ್ 2019 ಯಾವ ವರ್ಷದ್ದು ಅನ್ನೋದು ಗೊತ್ತಿಲ್ಲ. ಈ ಕಾಂಟ್ರಾಕ್ಟರ್ಗಳೆಲ್ಲ ಕಂಪ್ಲೇಂಟ್ ಮಾಡಿದಾರಲ್ಲ, ಅದು ಯಾವಾಗ ಹೋಗಾರೆ. ರಾಜಕಾರಣದಲ್ಲಿ ಕಮಿಷನ್ ಆರೋಪ ಬರುತ್ತೆ ಹೋಗುತ್ತೆ. ಹೀಗೆ ಬಂದು ಹೋಗೋ ಈ ಆರೋಪಕ್ಕೆ ಸರ್ಕಾರವನ್ನೇ ಕೆಡವಿ ಬಿಡಬಲ್ಲ ಶಕ್ತಿ ಇದೆ. ಇದಕ್ಕೆ ಇತ್ತೀಚಿನ ಉದಾಹರಣೆ ಅಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಮಾಡಿದ 40% ಪೇ ಸಿಎಂ ಅಭಿಯಾನ. ಕಳೆದ ಬಾರಿ ಬಿಜೆಪಿಗೆ ಅಧಿಕಾರ ಕೈತಪ್ಪುವಲ್ಲಿ ಈ ಕ್ಯಾಂಪೇನ್ ವರ್ಕೌಟ್ ಆಯ್ತು ಅಂದ್ರೆ ತಪ್ಪೇನಿಲ್ಲ. ಈಗ ಮತ್ತೆ ರಾಜ್ಯದಲ್ಲಿ ಕಮಿಷನ್ ಆರೋಪ ಕೇಳಿ ಬಂದಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 63% ಕಮಿಷನ್. ಅಸಲಿಗಿದು ಶುರುವಾಗಿದ್ದು ಕಳೆದ ಬುಧವಾರ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೈಕೋರ್ಟ್ ಸಭಾಭವನದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿದ್ರು. ಆಗ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು. ಇದೇ ಹೇಳಿಕೆ ಹಿಡ್ಕೊಂಡು ಬಂದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರ 63% ಕಮಿಷನ್ ಅಲ್ಲಿ ತೊಡಗಿದೆ ಅನ್ನೋ ಬಹುದೊಡ್ಡ ಆರೋಪ ಮಾಡಿದ್ರು. ಆದ್ರೆ ಉಪಲೋಕಾಯುಕ್ತರು ಉಲ್ಲೇಖಿಸಿದ್ದು 2019 ಸಮೀಕ್ಷೆಯನ್ನ. ಸಮೀಕ್ಷೆ ಬಂದಾಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಆಡಳಿತದಲ್ಲಿತ್ತು. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಒಬ್ಬ ಲೋಕಾಯುಕ್ತ, ಸಿಟ್ಟಿಂಗ್ ಲೋಕಾಯುಕ್ತ, ನಾನು ಹೇಳ್ತಾ ಇರೋದು ಉಪಲೋಕಾಯುಕ್ತರು, ಅದು ನ್ಯಾಯಾಧೀಶರಿರುವಂತ ವೇದಿಕೆಗಳ ಮೇಲೆ ಕರ್ನಾಟಕದಲ್ಲಿರೋ ಭ್ರಷ್ಟಾಚಾರದ ಬಯಲನ್ನ ಮಾಡಿದ್ದಾರೆ. ಭ್ರಷ್ಟಾಚಾರದ ತಾಂಡವ ನೃತ್ಯವನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಅದು ಅವ್ರ ಸರ್ಕಾರದ ಅವಧಿಯಲ್ಲಿ ಆಗಿರುವಂತ ಸರ್ವೆಯಲ್ಲಿ ಉಪಲೋಕಾಯುಕ್ತ ಹೇಳಿರುವಂತದ್ದು. ಅವ್ರ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಒಂದು ಭ್ರಷ್ಟಾಚಾರ, ಆಯ್ತಾ, ಅದನ್ನು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಯಾವ ಕಾಲದ್ದು ಅನ್ನೋದು ಅಶೋಕ್ಗೆ ಗೊತ್ತಿಲ್ಲ ಅಂತ ಕಾಲೆಳೆದ್ರು. ಇದಕ್ಕೆ ಸಾಮ್ರಾಟ್ ಏನ್ ಸುಮ್ಮನೆ ಕೊಳ್ತಿಲ್ಲ. ಮುಡಾ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬಗ್ಗೆ ಪ್ರಸ್ತಾಪಿಸಿ ಡಿಕೆಗೆ ಕೌಂಟರ್ ಕೊಟ್ರು. ಈಗ ಲೋಕಾಯುಕ್ತ ವಿಚಾರ ಹೇಳ್ತಿದ್ರೆ ಅದು ಪಾಪ ಅಶೋಕ್ ಗೊತ್ತಿಲ್ಲ ಯಾವ ಕಾಲದ್ದು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಅವರು ರಿಪೋರ್ಟ್ ಯಾವ ಕಾಲದ್ದು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಅವ್ರು ಓದ್ಕೊಳ್ಳಿ, ಆಮೇಲೆ ನಾವು ಮಾತಾಡೋಣ. ಪ್ರಪಂಚಕ್ಕೆ ಗೊತ್ತಿರೋದು ಯಾವ ಕಾಲ ಅಂತ. ಈಗ ನಡೀತಾ ಇರೋ ಕಾಲದ್ದೇ ಅವ್ರು ಹೇಳಿರೋದು. ಯಾವ ಕಾಲದಲ್ಲಿ ಹೇಳಿರೋದು? ನಾವು ಮೂಢ ಹಗರಣನು ಹಿಂದಿನ ಕಾಲದಲ್ಲಿ ನಡೆದಿದ್ದು, ವಾಲ್ಮೀಕಿ ಹಗರಣನು ಹಿಂದಿನ ಕಾಲದಲ್ಲಿ ನಡೆದಿದ್ದು. ಡಿ ಕೆ ಶಿವಕುಮಾರ್ ಹೇಳಿದ್ರೆ ಬರ್ಕಂತೀನಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅದಕ್ಕೇನು ಬರ್ಕ. ಅಶೋಕ್ ಆರೋಪವನ್ನೇ ತಿರುಗುಬಾಣ ಮಾಡಿದ ಸಚಿವರು 2019 ಸಮೀಕ್ಷೆ ಅಂತಿದ್ದಾರೆ. ಒಂದು ಹೆಜ್ಜೆ ಮುಂದಿಟ್ಟ ಸಚಿವ ಎಂಬಿ ಪಾಟೀಲ್ ಅಶೋಕ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಅನ್ಫಿಟ್ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಅಶೋಕ್ ಗುತ್ತಿಗೆದಾರರು ಬರೆದಿದ್ದ ಪತ್ರದ ಉಲ್ಲೇಖ ಮುಂದಿಟ್ಟಿದ್ದಾರೆ. 2019 ಯಾವ ವರ್ಷದ್ದು ಅನ್ನೋದು ಗೊತ್ತಿಲ್ಲ. ಎಷ್ಟು ಅಜ್ಞಾನದಿಂದ ಅವರು ಬೇಜವಾಬ್ದಾರಿಯಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಈಗ ಅವರು 2019 ಈ ಸರ್ಕಾರದ ಮೇಲೆ ಮಾತಾಡ್ತಾ ಇದ್ದಾರೆ. ಈ ಕಾಂಟ್ರಾಕ್ಟರ್ಗಳೆಲ್ಲ ಕಂಪ್ಲೇಂಟ್ ಮಾಡಿದಾರಲ್ಲ, ಭ್ರಷ್ಟಾಚಾರ ಕಮಿಷನ್ 60% ಅಂತ ಮಾಡಿದ್ದಾರೆ ಕಾಂಟ್ರಾಕ್ಟರ್. ಅದು ಯಾವಾಗ ಹೋಗಾರೆ ಅಶೋಕ್? ಅದನ್ನು ಅಶೋಕ್ ಒಂದು ತಿಳುವಳಿಕೆ ಇಲ್ಲ, ಅದು 2019 ಹೇಳ್ತೀರಂಗೆ. ಈ ರಾಜಕೀಯ ಜಟಾಪಟಿಯ ನಡುವೆ ಯಾರಿಂದ ಚರ್ಚೆ ಶುರುವಾಯಿತೋ ಅವರೇ ಸ್ಪಷ್ಟನೆ ನೀಡಿದ್ದಾರೆ. TV9 ಜೊತೆ ಮಾತನಾಡಿರುವ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರು, ನನ್ನ ಹೇಳಿಕೆ ತಿರುಚಲಾಗಿದೆ, ಎಲ್ಲಾ ಸರ್ಕಾರದಲ್ಲೂ ಭ್ರಷ್ಟಾಚಾರವಿದೆ ಅಂದಿದೆ. ಸರ್ವೆ ಆಧರಿಸಿ ಎಲ್ಲಾ ರಾಜ್ಯಗಳ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದೀನಿ ಅಂದಿದ್ದಾರೆ. ನಾನು ಹೇಳಿರೋದು ಇಟ್ಸ್ ನಾಟ್ ಮೈ ಸ್ಟೇಟ್ಮೆಂಟ್. ಅದು ಇಂಡಿಯಾ ಕರಪ್ಷನ್ ಸರ್ವೆ 2019 ಅಲ್ಲಿ ಎಲ್ಲಾ ರಾಜ್ಯಗಳಲ್ಲೂ, ಇದರಲ್ಲಿ ಕೇರಳ ಲೀಸ್ಟ್ ಅಲ್ಲಿದೆ,
ನಮ್ದು 63ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದೀನಿ. ಅದನ್ನು ತಿರುಚಿ ಬರೀ 63 ಸ್ಥಾನ ಅಂತ ಹಾಕಿದ್ದು ನಮ್ಮ ಮಾಧ್ಯಮಿಕ ಬರೆದು ತಪ್ಪು ಅಂತೇಳಿ ನಾನು ಈ ಮುಖ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆದ್ರೆ ಅಶೋಕ್ ಕೊಟ್ಟ ಸಮರ್ಥನೆ ಏನು ನೀವೇ ಕೇಳಿ. 2029 ಅಂತಾನೂ ಇಲ್ಲ ಅಲ್ಲಿ. ಅವ್ರು ಹೇಳಿರೋದು ಈಗ 2 ದಿನದಿಂದ 3 ದಿನದಿಂದ ಹಿಂದೆ ಬಂದಿದೆ. ನಾವು ಸುಳ್ಳು ಹೇಳ್ಬೋದು, ಮಾಧ್ಯಮದಲ್ಲಿ ಅದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕ್ಯಾಚ್ ಆಗಿರುವಂತದ್ದು. ನಾನು ಅದನ್ನ ತಿರ್ಚಕ್ ಬರ್ತೈತಾ? ಹೀಗೆ ಕಮಿಷನ್ ಕದನದ ಭರಾಟೆ ರಾಜ್ಯ ರಾಜಕಾರಣದಲ್ಲಿ ಈಗಷ್ಟೇ ಶುರುವಾಗಿದೆ. ಉಪಲೋಕಾಯುಕ್ತರ ಹೇಳಿಕೆ ಹಾಗೂ ಅದರ ಸಂಪೂರ್ಣ ಚಿತ್ರಣ ಗ್ರಹಿಸದ ವಿಪಕ್ಷ 63% ಅನ್ನೋ ಆರೋಪವನ್ನ ರಾಜ್ಯ ಸರ್ಕಾರದ ಮೇಲೆ ಹೊರಿಸಿದೆ. ಆದ್ರೆ ಕೈಪಡೆ ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಜೆಪಿಗೆ ತಿರುಗುಬಾಣ ಬಿಡ್ತಿದೆ. ಶಿವಪ್ರಸಾದ್ ಜೊತೆ ಈರಣ್ಣ, TV9 ಬೆಂಗಳೂರು.